ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. 9ನೇ ತರಗತಿ SA2 ಎಕ್ಸಾಮ್ 2026 ಎಲ್ಲ ಬರ್ತಿದ್ರಾ? ಇವತ್ತಿನ ಈ ಒಂದು ನಿಮಗೆ SA2 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಬೋರ್ಡ್ ಬಿಟ್ಟಿರುವ DSCRT ಬೋರ್ಡ್ ಬಿಟ್ಟಿರುವ ಇಂಗ್ಲೀಷ್ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ನೋಡೋಣ. ಉತ್ತರ ಸಹಿತ ಕೊಡ್ತೇನೆ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮೊಂದು SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು SA2 ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡೋಗಿ ಸಂಪೂರ್ಣ ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೊಡ್ತೀನಿ, ನೋಡ್ಕೊಂಡು ಹೋಗಲೇಬೇಕು. ಕ್ವಶನ್ ರಿಪೀಟ್ ಆಗ್ತದೆ, ಕೊನೆವರೆಗೆ ನೋಡಿ ಯಾವ್ದು ಬರ್ತದೆ ಅಂತ ಹೇಳ್ತೀನಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೋಡ್ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮೊಂದು 9ನೇ ತರಗತಿ 9th SA2 ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಇದೇ ರೀತಿ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು A to Z ವಿಡಿಯೋಗಳು ಇದೇ ಒಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ 9th ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಖಂಡಿತ ಒಬ್ರಿಗೂ ಬಿಡೋದು ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗ ಅಲ್ಲಿ ಚಾನಲ್ ನಿಮಗೆ ಕನ್ನಡ ಹಾಕಿದ್ದೀನಿ, ಗಣಿತ ಎಲ್ಲ ಕೂಡ ಹಾಕಿರ್ತೀನಿ, ಎಲ್ಲ ವಿಷಯಗಳು ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. 9th ಸ್ಟ್ಯಾಂಡರ್ಡು ಸೆಕೆಂಡ್ ಸೆಮೆಂಟೆಡ್ ಅಸೆಸ್ಮೆಂಟ್ 2 SA2 ಮಾಡಲ್ ಕ್ವಶನ್ ಪೇಪರ್ 2024-26. ಅಂದರೆ ಇನ್ನೇನು ಮಾರ್ಚಲ್ಲಿ ಎಕ್ಸಾಮ್ ಬರ್ತಿದ್ದೀರಾ, ಅದೇ ಪ್ಯಾಟರ್ನ್ ಅದು. ಸಬ್ಜೆಕ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ನೋಡಿ ಬೋರ್ಡ್ರ ಮೇಲೆ ಎಲ್ಲ ವಿಷಯಗಳನ್ನ ಬಿಟ್ಟಿದ್ದಾರೆ, ಎಲ್ಲ ವಿಷಯಗಳು ಹಾಕಿರ್ತೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. ಒಂದನೇ ಮೇಲೆ ನಿಮಗೆ 4 ಮಲ್ಟಿಪಲ್ ಇರ್ತವೆ, 4 ಮಲ್ಟಿಪಲ್ ಇರ್ತವೆ. 4 ಆಲ್ಟರ್ನೇಟಿವ್ ಆರ್ ಗಿವೆನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಟೋಟಲಾಗಿ 4 ಮಾರ್ಕ್ಸು, ಪ್ರತಿಯೊಂದಕ್ಕೂ ಒಂದು ಅಂಕ. ಒಂದನೇ ಕ್ವಶನ್ ನೋಡಿ, ಸೊ ಅಬ್ಸರ್ವ್ ಮಾಡಿ. ಇಲ್ಲಿ ಯಾವೆಲ್ಲ ಗ್ರಾಮರ್ ಕೊಟ್ಟಿದ್ದಾರೆ ಟಾಪಿಕ್ಗಳು, ಅವೆಲ್ಲ ಗ್ರಾಮರ್ ಟಾಪಿಕ್ಗಳು ಕೇಳ್ತಾರೆ. ಸೊ ಪ್ರತಿಯೊಂದು ಗ್ರಾಮರ್ ಟಾಪಿಕ್ನ ನೋಡ್ಕೊಳ್ಬೇಕು. ಒಂದನೇ ಕ್ವಶನು, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್. ಕ್ವಶನ್ ಟ್ಯಾಗ್ ಕೇಳಿದರೆ ಮೊದಲು ಸೆಂಟೆನ್ಸ್ ಓದ್ಕೊಳ್ಳಿ. ದ ಹೆರ್ಮಿಟ್ ಈಸ್ ಎ ವೈಸ್ ಮ್ಯಾನ್ ಡ್ಯಾಶ್ ಕೊಟ್ಟಿದ್ದಾರೆ. ಏನಾಗೋದು ಇದು ಕ್ವಶನ್ ಟ್ಯಾಗು? ಗ್ಯಾಸ್ ಮಾಡಿ ನೋಡೋಣ. ಇದು ಆಪ್ಷನ್ ಬಿ ಆಗ್ತದೆ. ಇಸಂಟ್ ಈ ಸರಿಯಾದ ಉತ್ತರ. ಕ್ವಶನ್ ನಂಬರ್ 2, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಸ್ಟೇಟ್ಮೆಂಟು ಕೂಡ ಒಂದೇ, ಸೆಂಟೆನ್ಸ್ ಕೂಡ ಒಂದೇ. ಏನಾಗ್ಬೋದು ನೋಡಿ, ಜಸ್ಟ್ ನಾನು ಮೇನ್ ಕ್ವಶನ್ ಹೇಳ್ತೀನಿ. ಸುಧಾ, ಐ ಆಮ್ ಗೋಯಿಂಗ್ ದ್ಯಾಟ್ ವೇ, ಐ ಕ್ಯಾನ್ ಡ್ರಾಪ್ ಯು ದೇರ್. ಏನಾಗ್ಬೋದು ಇದು ಆಪ್ಷನ್ ಸಿ ಆಫರಿಂಗ್ ಹೆಲ್ಪು. ಆಫರಿಂಗ್ ಹೆಲ್ಪ್ ಆಗ್ತದೆ. ಸೊ ಅದೇ ರೀತಿ ನಿಮಗೆ ಗಿವಿಂಗ್ ಡೈರೆಕ್ಷನ್ ಕೇಳ್ಬೋದು, ಸೀಕಿಂಗ್ ಇನ್ಫಾರ್ಮೇಷನ್ ಕೇಳ್ಬೋದು, ಗಿವಿಂಗ್ ಇನ್ಫಾರ್ಮೇಷನ್ ಕೇಳ್ಬೋದು. ಒಟ್ಟಿನಲ್ಲಿ ನಿಮಗೆ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಒಂದು ಕ್ವಶನ್ ಬರ್ತದೆ. ಅಬ್ಸರ್ವ್ ಮಾಡಿ, ಇಲ್ಲಿ ಯಾವ್ಯಾವ ಗ್ರಾಮರ್ ಟಾಪಿಕ್ ಇವೆ ಅದ್ರ ಮೇಲೆ ಕ್ವಶನ್ ಬಂದೇ ಬರ್ತದೆ. ನಂತರ ಇದ್ಯಾವ್ದು ಆನ್ಸರು? ಆಪ್ಷನ್ ಎಷ್ಟು ಹೇಳಿದೆ? ಆಪ್ಷನ್ ಸಿ ಆಫರಿಂಗ್ ಹೆಲ್ಪು. ಕ್ವಶನ್ ನಂಬರ್ 3, ರೀಡ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ತುಂಬಾ ಈಸಿ ಕ್ವಶನು. ನೋಡಿ, ಯುಧಿಷ್ಠಿರ ಸ್ಯಾಂಗ್ ಡೌನ್ ಅಂಡರ್ ಎ ಟ್ರೀ ಟು ರೆಸ್ಟ್. ಏನಾಗ್ಬೋದು ಇದು ಆಪ್ಷನ್ ಸಿ ಟು ರೆಸ್ಟು. ನಿಮ್ಮೊಂದು ಹಿಂಟ್ ಹೇಳ್ತೀನಿ, ಟ್ರಿಕ್ಕು ಏನಂದರೆ ಯಾವಾಗಲೂ ಇನ್ಫಿನಿಟಿವ್ 2 ವರ್ಡಿಂದ ಸ್ಟಾರ್ಟ್ ಆಗ್ತದೆ. ಅರ್ಥ ಆಯ್ತಾ? ಟು ರೆಸ್ಟ್ ಇದೆಯಲ್ಲ, ಅದು ಸರಿಯಾದ ಉತ್ತರ. ಆಲ್ಮೋಸ್ಟು 2 ಒಂದಿರ್ತದೆ, ಒಂದು ವರ್ಡ್ ಹಿಂದೆ 2 ಇದ್ದರೆ ಅದು ಇನ್ಫಿನಿಟ್ ಅಂತ ಅರ್ಥ. ನಂತರ ಕ್ವಶನ್ ನಂಬರ್ 4, ರೀಡ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ನು. ಟೋಟಲಾಗಿ 1 ಮಾರ್ಕ್ಸಿಗೆ ಕೊಡ್ತಾ ಇರೋದನ್ನ ಪ್ರಿಪೋಸಿಷನ್ನು. ಅಲ್ಗು ಆ್ಯಂಡ್ ಜುಮ್ಮನ್ ವೇರ್ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಡ್ಯಾಶ್ ದ ವಿಲೇಜ್. ಏನಾಗ್ಬೋದು ಇದು? ಆಪ್ಷನ್ ಡಿ ಆಗ್ತದೆ, ಇನ್ ದ ವಿಲೇಜ್. ಅರ್ಥ ಆಯ್ತಾ? ಸೊ ನೋಡ್ಕೊಳ್ಳಿ, ಫ್ರಾಮ್ ಕೇಳ್ಬೋದು, ಬಾಯ್ ಕೇಳ್ಬೋದು, ಟು ಕೇಳ್ಬೋದು, ಹೇಳೋಕ್ಕಾಗಲ್ಲ. ಇದ್ಯಾವುದು? ರೆಸ್ಪೆಕ್ಟೆಡ್ ಇನ್ ದ ವಿಲೇಜ್ ಸರಿಯಾದ ಉತ್ತರ. ನಂತರ ಸೆಕೆಂಡ್ ಮೆನು, ಡೂ ಆ್ಯಸ್ ಡೈರೆಕ್ಟೆಡು. ಟೋಟಲಾಗಿ 12 ಮಾರ್ಕ್ಸಿಗೆ ಕೊಡ್ತಾರೆ, 12 ಮಾರ್ಕ್ಸು, ಪ್ರತಿಯೊಂದಕ್ಕೂ ಒಂದು ಅಂಕ. ನೋಡೋಣ ಯಾವತ್ತು ಕೊಟ್ಟಿದ್ದಾರೆ, ಕ್ವಶನ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಟಾಪಿಕ್ ಸೇಮ್ ಇರ್ತದೆ, ಜಸ್ಟ್ ವರ್ಡ್ ಚೇಂಜ್ ಮಾಡ್ತಾರೆ ಅವರು, ವರ್ಡ್ ಚೇಂಜ್ ಮಾಡ್ತಾರೆ, ಟಾಪಿಕ್ಗಳು ಸೇಮ್ ಇರೋಂಥದ್ದು. ಕ್ವಶನ್ 5 ನೋಡಿ, ಕಂಬೈನ್ ದ ವರ್ಡ್ ಇನ್ ದ ಕಾಲಮ್ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಎ ಇಂದ ಬಿಗೆ ಮ್ಯಾಚ್ ಮಾಡಬೇಕು. ಡೆವಲಪ್ಡ್ ಇದೆ, ಏನಾಗ್ಬೋದು ಇದು? ಹೌಸ, ನೇಷನ, ಲೆಟರ, ಪೀಪಲ. ಇದು ನೇಷನ್ನು. ಡೆವಲಪ್ಡ್ ನೇಷನ್ ಸರಿಯಾದ ಉತ್ತರ, ನೇಷನ್. ಕ್ವಶನ್ ನಂಬರ್ 6, 6ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllable. 2 syllable ಕೇಳಿದರೆ ಏನಾಗ್ಬೋದು? ಡೇಟ್, ಕೀ, ಪೇಪರ್, ಡಿಮಿನಿಷನ್. ಏನಾಗ್ಬೋದು ಇದು? ಪೇಪರ್. ನೋಡಿ, ಪೇಪರ್ ಇದು 2 syllable. ಅರ್ಥ ಆಯ್ತಾ? 1 or 2 syllable ಕೇಳಿರ್ತಾರೆ ನಿಮಗೆ ಎಕ್ಸಾಮ್ನಲ್ಲಿ. ಸೊ 1 syllable ಮತ್ತು 2 syllable ವರ್ಡ್ಗಳನ್ನ ನೋಡ್ಕೊಂಡಿರಿ, ತುಂಬಾ ಈಸಿ, ಉಚ್ಚಾರ ಮಾಡ್ಬೇಕಂದ್ರೆ ಗೊತ್ತಿರ್ಬೋದು. ಪೇಪರ್ ನೋಡಿ, ಪೇಪರ್ ಅನ್ನೋದು 2 syllable. ಕ್ವಶನ್ ನಂಬರ್ 7, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಪಾರ್ಟ್ ಆಫ್ ಸ್ಪೀಚ್ ಕೇಳಿದರೆ ಆಕಾಶ್ ಈಸ್ ಆನ್ ಇಂಟೆಲಿಜೆಂಟ್ ಬಾಯ್.
ಇಲ್ಲಿ ಇಂಟೆಲಿಜೆಂಟ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಏನಿದು ಇಂಟೆಲಿಜೆಂಟು? ಇದು ಅಡ್ಜೆಕ್ಟಿವ್ ಆಗ್ತದೆ. ಅದೇ ರೀತಿ ಅಡ್ವರ್ಬ್ ಕೇಳ್ಬೋದು, ವರ್ಬ್ ಕೇಳ್ಬೋದು. ಅರ್ಥ ಆಯ್ತಾ? ನೋಡ್ಕೊಂಡಿರಿ. ಇದೇನು ಅಡ್ಜೆಕ್ಟಿವ್. ಕ್ವಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಎ ಸುಟೇಬಲ್ ಲಿಂಕರ್ ಕೇಳಿದರೆ ಕಪಿಲ್ಸ್ ಮದರ್ ಕುಡ್ ನಾಟ್ ರೀಡ್ ದ ಟೈಮ್ ಡ್ಯಾಶ್ ಸಿ ನೋ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. ಏನಾಗ್ಬೋದು ಇಲ್ಲಿ ಡ್ಯಾಶ್ ಕೊಟ್ಟಲ್ಲಿ? ಏನು ಕೇಳಿದರೆ ಅವರು? ಲಿಂಕರ್ ಕೇಳಿದ್ದಾರೆ. ಲಿಂಕರ್ ಯಾವೆಲ್ಲ ಬರ್ತದೆ ನೋಡಿ. ಇದು ಯಾವುದಾಗ್ಬೋದು? ಬಟ್ ಆಗ್ತದೆ. ಬಟ್ ಕಪಿಲ್ ಮದರ್ ಕುಡ್ ನಾಟ್ ರೀಡ್ ದ ಟೈಮ್ ಬಟ್ ಶಿ ನೋ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. ನಂತರ ಕ್ವಶನ್ ನಂಬರ್ 9 ನೋಡಿ. ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ದ ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸ್ ಕೊಟ್ಟಿದ್ದಾರೆ, ಅದನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ದ ಕನ್ವಿಕ್ಟ್ ಸ್ಟೋಲ್ ದ ಸಿಲ್ವರ್ವೇರ್. ಏನಾಗಬೇಕಿದು? ಆನ್ಸರ್ ಹೇಳ್ತೇನೆ ಕೇಳಿ. ಆನ್ಸರು ಏನು ಪ್ಯಾಸಿವ್ ವಾಯ್ಸಲ್ಲಿ ಹೇಳ್ತೀನಿ. ಏನು ಕೊಟ್ಟಿದ್ದಾರೆ ಅವರು? ಸಿಲ್ವರ್ವೇರ್ ಕೊಟ್ಟಿದ್ದಾರೆ. ದ ಸಿಲ್ವರ್ವೇರ್ ವಾಸ್ ಸ್ಟೋಲನ್ ಬೈ ದ ಕನ್ವಿಕ್ಟ್. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ದ ಸಿಲ್ವರ್ವೇರ್ ವಾಸ್ ಸ್ಟೋಲನ್ ಬೈ ದ ಕನ್ವಿಕ್ಟ್. ಇನ್ನು ಕ್ವಶನ್ ನಂಬರ್ 10, ಯೂಸ್ ದ ವರ್ಡ್ ಸೆಪ್ರೇಟ್ ಆ್ಯಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಏನು ಮಾಡ್ಬೇಕು ನಾವು? ಸೆಪ್ರೇಟನ್ನು ಓನ್ ಸೆಂಟೆನ್ಸಲ್ಲಿ ಓವರ್ಬಾಗ್ ಮಾಡಬೇಕು. ಅದನ್ನ ಓವರ್ಬಾಗ್ ಇಟ್ಕೊಂಡ್ಬಿಟ್ಟು ನಾವು ಸೆಂಟೆನ್ಸ್ ಮಾಡಬೇಕು. ಅರ್ಥ ಆಯ್ತಾ? ಸಪ್ರೇಟ್ ಅನ್ನೋದು ಓವರ್ಬಾಗ್ ಇರಬೇಕು. ಮತ್ತೆ ನೋಡೋಣ, ಏನು ಒಂದು ಆನ್ಸರ್ ನೋಡ್ಕೊಳ್ಳಿ, ಕಮೆಂಟ್ ಮಾಡಿ ನೀವು. ಕ್ವಶನ್ ನಂಬರ್ 10ಗೆ ಒಂದು ಸಪ್ರೇಟ್ ಓವರ್ಬಾಗ್ ಇರುವಂಥ ಒಂದು ಸೆಂಟೆನ್ಸ್ನ ಕಮೆಂಟ್ ಮಾಡಿ. ಟ್ರೈ ಮಾಡಿ. ಅದು ತಪ್ಪಾಗಲಿ ಸರಿಯಾಗಲಿ, ಒಟ್ಟು ಟ್ರೈ ಮಾಡಿ. ಸಪ್ರೇಟ್ ಅನ್ನೋದು ನಿಮ್ಮ ಸೆಂಟೆನ್ಸಲ್ಲಿ, ಓನ್ ಸೆಂಟೆನ್ಸಲ್ಲಿ ಓವರ್ಬಾಗ್ ಬಂದಿರಬೇಕು. ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ. ಏನು ಕ್ವಶನ್ನ ಬಿಟ್ಟಿರ್ತೀನಿ. ನಂತರ ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸುಟೇಬಲ್ ಆರ್ಟಿಕಲ್. 1 ಮಾರ್ಕ್ಸ್ ಆರ್ಟಿಕಲ್ ಇರ್ತದೆ ನಿಮಗೆ. ಐ ಹ್ಯಾಡ್ ಡ್ಯಾಶ್ ಅಪಾಯಿಂಟ್ಮೆಂಟ್ ವಿತ್ ಎ ಪರ್ಸನ್ ಹೂ ವಾಸ್ ಸೀನಿಯರ್ ಟು ಮೀ. ಏನಾಗ್ಬೋದು ಇಲ್ಲಿ ಡ್ಯಾಶ್ ಕೊಟ್ಟಲ್ಲಿ? ಕ್ವಶನ್ ನಂಬರ್ 11ಗೆ ಆನ್ಸರು ಯಾನ್ ಆಗ್ತದೆ. ಏನು ಆರ್ಟಿಕಲು 3 ಇರೋದು. ಎ ಇದೆ, ಯಾನ್ ಇದೆ, ಇದೆ. ಇದು ಯಾನ್ ಅಪಾಯಿಂಟೆಡ್. ಉಚ್ಚಾರ ನೋಡಿ. ಓಲ್ಸ್ ಯಾವುದು, ಕಾನ್ಸನೆಂಟ್ ಯಾವುದು ಅಂತ. ಇದು ಓವೆಲ್ ಸೌಂಡು, ಅಪಾಯಿಂಟೆಡ್. ಓಕೆ, ಅದರಿಂದ ಯಾನ್ ಅಪಾಯಿಂಟೆಡ್ ಆಗ್ತದೆ. ನಂತರ ಕ್ವಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸು. ಟೆನ್ಸ್ ಫಾರ್ಮ್ ಕೇಳಿದರೆ ಭಗತ್ ಸಿಂಗ್ ಆ್ಯಂಡ್ ಹೀಸ್ ಕಾಮ್ರೇಡ್ಸ್ ವೇರ್ ಡ್ಯಾಶ್ ಸೆಂಟೆನ್ಸ್ ಟು ಡೆತ್ ಬೈ ದ ಬ್ರಿಟಿಷ್. ಸೆಂಟೆನ್ಸ್ ಏನಾಗ್ಬೋದು? ಇದು ತುಂಬಾ ಈಸಿ. V3 ಫಾರ್ಮು ಸೆಂಟೆನ್ಸ್ಡ್ ಆಗ್ತದೆ. ಅರ್ಥ ಆಯ್ತಾ? ಭಗತ್ ಸಿಂಗ್ ಆ್ಯಂಡ್ ಹೀಸ್ ಕಾಮ್ರೇಡ್ಸ್ ವೇರ್ ಸೆಂಟೆನ್ಸ್ಡ್. ಏನಿಲ್ಲ, ಈ ಮುಂದೆ D1 ಬರ್ತದೆ ಎಕ್ಸ್ಟ್ರಾ. ಸೆಂಟೆನ್ಸ್ಡ್. ಓಕೆ, ನೆಕ್ಸ್ಟು 13, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಕರೆಕ್ಟ್ ಫಾರ್ಮನ್ನು ಕೇಳಿದರೆ ವಿ ಶುಡ್ ಕಂಪೇರ್ ಅವರ್ ಪ್ರಿವಿಯಸ್ ಡ್ಯಾಶ್ ಪರ್ಫಾರ್ಮ್ ಟು ಇಂಪ್ರೂವ್ ಅವರ್ ಸೆಲ್ಸ್. ಏನಾಗ್ಬೋದು ಪರ್ಫಾರ್ಮ್ ಅನ್ನೋದು? ಇದು ಪರ್ಫಾರ್ಮೆನ್ಸ್ ಆಗ್ತದೆ. ಪರ್ಫಾರ್ಮೆನ್ಸ್ ಸ್ಪೆಲ್ಲಿಂಗ್ ಹೇಳ್ತೀನಿ ಕೇಳಿ. PERFORMANCE ಪರ್ಫಾರ್ಮೆನ್ಸ್. ಇನ್ನು ಕ್ವಶನ್ ನಂಬರ್ 14, ಡಿಫ್ರೆಂಟ್ ಆಗಿರೋ ಕ್ವಶನ್ನು. ಕಂಪೇರ್ ಡಿಗ್ರಿ ಕೇಳಿದರೆ 14, ಚೇಂಜ್ ದ ಗಿವನ್ ಸೆಂಟೆನ್ಸ್ ಟು ಕಂಪೇರಿಟಿವ್ ಡಿಗ್ರಿ. ಮಿಲ್ಕ್ ಈಸ್ ದ ಮೋಸ್ಟ್ ನ್ಯೂಟ್ರಿಯಸ್ ಫುಡ್. ಏನಾಗ್ಬೋದು ಇದು? ಕಂಪೇರಿಟಿವ್ ಡಿಗ್ರಿ ಕೇಳಿದರೆ ಮಿಲ್ಕ್ ಈಸ್ ದ ಮೋಸ್ಟ್ ನ್ಯೂಟ್ರಿಯಸ್ ಫುಡ್. ಅಂದರೆ ನ್ಯೂಟ್ರಿಯಸ್ ಫುಡ್ ಅಂತ ಕೇಳಿದರೆ ನ್ಯೂಟ್ರಿಷನ್ ಇರುವಂಥ ಫುಡ್ಡು. ಮಿಲ್ಕ್ ಈಸ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಫುಡ್. 14ಗೆ ಆನ್ಸರ್ ಹೇಳ್ತೀನಿ ಕೇಳಿ. ಸೂತ್ರ ಸಹಿತ ನೋಡೋಣ ನಾವು, ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಸೊ 14 ಆನ್ಸರ್ ನೋಡಿ. ಮಿಲ್ಕ್ ಈಸ್ ಬೆಟರ್ ದ್ಯಾನ್ ಅದರ್ ನ್ಯೂಟ್ರಿಷಿಯನ್ಸ್ ಫುಡ್. ನ್ಯೂಟ್ರಿಯಸ್ ಫುಡ್ ಆಗಬೇಕದು. ಫುಡ್ಸ್. ಮಿಲ್ಕ್ ಈಸ್ ಬೆಟರ್ ದ್ಯಾನ್ ಅದರ್ ನ್ಯೂಟ್ರಿಷಿಯಸ್ ಫುಡ್. ಓಕೆ, ಇನ್ನು 15 ಕ್ವಶನ್ನು. ಸೊ ವೇಟ್ ಮಾಡಿ. 15 ನೋಡಿ. ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರು. ಅಂಡರ್ಲೈನ್ ಮಾಡೋ ವರ್ಡು ಆನ್ಸರ್ ಬರಬೇಕು. ಆ ರೀತಿ ಕ್ವಶನ್ ಮಾಡಬೇಕು. ಅರ್ಥ ಆಯ್ತಾ? ಕ್ವಶನ್ ಮಾಡಬೇಕು ನಾವು. ಈಗೇನು ಅಂಡರ್ಲೈನ್ ಮಾಡಿದರೆ ಹೀಸ್ ಲಿಟ್ರೇರಿ ವರ್ಕ್ಸ್ನ ಆನ್ಸರ್ ಬರಬೇಕು. ಹಿ ವಾಸ್ ಅವಾರ್ಡೆಡ್ ಫಾರ್ ಹೀಸ್ ಲಿಟ್ರೇರಿ ವರ್ಕ್ಸ್. ಏನಾಗಬೇಕದು? ಕ್ವಶನ್ ಮಾಡಬೇಕು. 15 ಆನ್ಸರ್ ನೋಡೋಣ. ನೋಡಿ ಆನ್ಸರು. ವೈ ವಾಸ್ ಹಿ ಅವಾರ್ಡೆಡ್. ಈ ರೀತಿ ಕ್ವಶನ್ ಮಾಡಬೇಕು. ಓಕೆ, ಅಂಡರ್ಲೈನ್ ಮಾಡೋ ವರ್ಡು ಆನ್ಸರ್ಗೆ ಬರಬೇಕು. ನಂತರ 16, ವೇಟ್ ಮಾಡಿ ಸ್ವಲ್ಪ. 16 ನೋಡಿ. ರೀಡ್ ದ ಗಿವನ್ ಡೈಲಾಗ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚು. ಸೊ 1 ಮಾರ್ಕ್ಸಿಗೆ ಕೇಳ್ತಾರೆ. ನಂದಿನಿ, ಹೆಲೋ ಮಹೇಶ್, ವೇರ್ ಯು ಗೋ ಎಸ್ಟರ್ಡೇ. ಮಹೇಶ್ ಆಸ್ಕ್ ನಂದಿನಿ. ಏನಾಗ್ಬೋದು 16 ಆನ್ಸರ್ ನೋಡೋಣ.
16 ನೋಡಿ, ಮಹೇಶ್ ಆಸ್ಕ್ಡ್ ನಂದಿನಿ ವೇರ್ ಶಿ ವಾಸ್ ಆನ್ ದ ಪ್ರಿವಿಯಸ್ ಡೇ. ಇಷ್ಟೇ ಆನ್ಸರ್ ನೋಡಿ. ನೆಕ್ಸ್ಟ್ 17 ಸುಲಿಂದ ನಮಗೆ ಬೇರೆ ಮೇನ್ ಸ್ಟಾರ್ಟ್ ಆಗ್ತದೆ 17. ಸೊ ಥರ್ಡ್ ಮೇನು, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರಿವೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟು. 2 ಮಾರ್ಕ್ಸಿಗೆ ಕೊಡ್ತಾರೆ. ಎಡಿಟ್ ದ ಪ್ಯಾರಾಗ್ರಾಫು. ಒಂದು ಸೆಂಟೆನ್ಸ್ ನೋಡಿ, ಭಗತ್ ಸಿಂಗ್ ಸೇಡ್ ದ್ಯಾಟ್ he would climb the gallows ladder and show to the world how revolutionaries can sacrifice themselves to the cause of the nation. ಏನಾಗ್ಬೋದು? ಒಂದನೇ ಕ್ವಶನ್ ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನ ಕರೆಕ್ಟ್ ಮಾಡಬೇಕು. ಇನ್ನು ಸೆಕೆಂಡ್ ಒನ್ನು, ಐಡರ್ವೆಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಐಡರ್ವೆಲ್ ಮಿಸ್ಟೇಕ್ ಆಗಿದೆ, ಅದನ್ನು ಮಾಡಬೇಕು. 17ಗೆ ಆನ್ಸರ್ ನೋಡೋಣ. ಸೊ ವೇಟ್ ಮಾಡಿ, ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ ನೋಡಿ. ಒಂದೇದು ಗ್ಲ್ಯಾಡ್ಲಿ ಆಗಬೇಕು, ಸೆಕೆಂಡ್ನು ಸ್ಯಾಕ್ರಿಫೈಸ್ ಆಗಬೇಕು. ಎಷ್ಟು ಆನ್ಸರ್ ನೋಡ್ಕೊಳ್ಳಿ. ಇನ್ನು 18 ಕ್ವಶನ್ನು, ವೇಟ್ ಮಾಡಿ. ಫೋರ್ತ್ ಮೇನು, ಆನ್ಸರ್ ದ ಫಾಲೋಯಿಂಗ್ ಇನ್ 2-3 ಸೆಂಟೆನ್ಸ್ ಈಚು. ಇವೇನಿರ್ತವೆ? 2 ಮಾರ್ಕ್ಸ್ ಸೆನ್ಸು 7 ಇರ್ತವೆ. ಟೋಟಲಾಗಿ 40 ಮಾರ್ಕ್ಸು. ಪ್ರತಿ ಪ್ರಶ್ನೆಗೂ 2 ಅಂಕ. ಓಕೆ, ಕ್ವಶನ್ಗಳನ್ನ ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 18, ವೈ ಡಿಡ್ ದ ಬೇರ್ಡೆಡ್ ಮ್ಯಾನ್ ವಾಂಟ್ ಟು ಕಿಲ್ ದ ಕಿಂಗ್. ಮೊದಲು ಕ್ವಶನ್ ನೋಡೋಣ, ನನಗೆ ಸಪ್ರೇಟಾಗಿ ಆನ್ಸರ್ ಕೊಡ್ತೀನಿ. ಓಕೆ, ಸೊ ಮೊದಲು ಕ್ವಶನ್ ನೋಡ್ಕೊಳ್ಳೋಣ. 19, ವಾಟ್ ಶಾರ್ಟ್ ಆಫ್ ದ ವರ್ಡ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಆ್ಯಕ್ಷನ್ ಕುಡ್ ಮೇಕ್ ಎನಿ ಸಿಚುವೇಶನ್ ಬೆಟರ್. ಇನ್ನು ಕ್ವಶನ್ ಬರ್ಕೊಳ್ಳಿ, ನಾನು ನಿಮಗೆ ಆನ್ಸರ್ ಡೈರೆಕ್ಟಾಗಿ ಆನ್ಸರ್ ಕೊಡ್ತೀನಿ. ಸೊ ಎಲ್ಲ ಕ್ವಶನ್ ಆನ್ಸರ್ ಕೊಡ್ತೀನಿ, ಬರ್ಕೊಳ್ಳಿ ಒಂದು ಬುಕ್ಕಲ್ಲಿ. ಓಕೆ. 20, ಡಿಫ್ರೆನ್ಸಿಯೇಟ್ ಬಿಟ್ವೀನ್ ದ ಐಡಿಯಾಸ್ ಆಫ್ ಭಗತ್ ಸಿಂಗ್ಸ್ ಗ್ರೂಪ್ ಆ್ಯಂಡ್ ದ್ಯಾಟ್ ಆಫ್ ಗಾಂಧೀಜಿ. 21, ವಾಟ್ ಈಸ್ ದ ಡಾಕ್ಟರ್ ಕಲಾಂ ಮೆಸೇಜ್ ಟು ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. 22, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ರೈಟ್ ಎ ಬ್ರೀಫ್ ನೋಟ್ ಅಬೌಟ್ ಬೆಟ್ಟೀಸ್ ಅಚೀವ್ಮೆಂಟ್ಸ್. 23, ವೈ ವಾಸ್ ಅರುಣಾ ಅಸಫ್ ಅಲಿ ಟರ್ಮ್ಡ್ ಆಸ್ ಎ ನಾನ್ ಕನ್ಫಾರ್ಮಿಸ್ಟ್, or why did the king call the physicians and surgeons dolls. 24 ನೋಡಿ, how did Mr. Kumar console Ranji when he lost the bat. ಆರ್ ಕ್ವಶನು, how did Aunt Folly pull out Tom Tooth. ಇಲ್ಲಿ ಯಾವೆಲ್ಲ 6 ಕ್ವಶನ್ ಕೊಟ್ಟಿದ್ದಾರೆ ಎಕ್ಸಾಮಲ್ಲಿ. ಆ ಕ್ವಶನ್ಗಳು 6 ಕ್ವಶನ್ ಇರ್ತವೆ. ಮತ್ತು ನಿಮಗೆ ನೀಲಕ್ಷೆ ಬಿಟ್ಟಿದ್ದಾರೆ, ಇವ್ರು ಪ್ರಿಂಟು ಕೊಟ್ಟಿರೋರು ಯಾವ ಪಾಠದ ಮೇಲೆ, ಯಾವ ಪ್ರೋಸ್ ಮೇಲೆ, ಪೊಯಿಟ್ರಿ ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತಾ ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋ ಆದಮೇಲೆ ಅದನ್ನೇ ಆಗಿರ್ತೀನಿ ಬ್ಲೂ ಪ್ರಿಂಟು, ಅದು ನೋಡ್ಕೊಳ್ಳಿ. ಸೊ ಯಾವ್ದು ಕ್ವಶನ್ ಓದಬೇಕಂತ ಕೊಟ್ಟಿರ್ತೀನಿ ಅಲ್ಲಿ, ಅರ್ಥ ಆಯ್ತಾ? ಪ್ರತಿ ಪಾಠದ ಮೇಲೆ ಕೊಟ್ಟಿದ್ದಾರೆ ಅವರು, ಇನ್ನು ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5-6 ಸೆಂಟೆನ್ಸ್ ಈಚು. ಸೊ ನೋಡೋಣ, ಮೊದಲು ಆನ್ಸರ್ ನೋಡೋಣ. ಎಷ್ಟು? 18ಇಂದ 24 ಆನ್ಸರ್ ಕೊಡ್ತೀನಿ ನಿಮಗೆ. 18ಇಂದ 24. ಸೊ 18 ಎಲ್ಲ ಕೂಡ ಆನ್ಸರ್ವೇ. ವಿಡಿಯೋನ ಪಾಸ್ ಮಾಡಿ, ಸ್ಟಾಪ್ ಮಿಟ್ಟು ಓದ್ಕೊಳ್ಳೋರು ಓದ್ಕೋಬೋದು, ಅಥವಾ ಬರ್ಕೋಬೇಕನ್ನೋರು ಬರ್ಕೊಳ್ಳಿ. ಓಕೆ, 18, 19, 20, ನೆಕ್ಸ್ಟು 21, 22, 23, 24, 25, 26. ಸೊ ನೆಕ್ಸ್ಟ್ ಕ್ವಶನ್ ಕೂಡ ಹೇಳ್ತೀನಿ, ವೇಟ್ ಮಾಡಿ. ಸೊ ನೆಕ್ಸ್ಟ್ ಹೋಗೋಣ. 24ವರೆಗೆ ಆಯಿತು. ಓಕೆ, ಸೊ 25 ಕ್ವಶನ್ ನೋಡಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5-6 ಸೆಂಟೆನ್ಸ್ ಈಚು. ಅಂದರೆ ಇವನು 3 ಮಾರ್ಕ್ಸ್ 2 ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. 25 ಆಲ್ಮೋಸ್ಟ್ ಆನ್ಸರ್ ಕೊಟ್ಟಿದ್ದೀನಿ. ಕ್ವಶನ್ ನೋಡೋಣ. ಹೌ ಕ್ಯಾನ್ ಯು ಸೇ ದ್ಯಾಟ್ ಕಪಿಲ್ ದೇವ್ ವಾಸ್ ವೆರಿ ನಾಟಿ ಇನ್ ಹಿಸ್ ಚೈಲ್ಡ್ಹುಡ್. 26, ಹೌ ಡಸ್ ದ ಪೊಯೆಟ್ ಬ್ರಿಂಗ್ ಔಟ್ ದ ವ್ಯಾಲ್ಯೂ ನೋಬಲ್ನೆಸ್ ಇಂಗ್ಲೆಂಟ್ ನೋಬ್ಲೆಸ್ ಇನ್ ದ ಪೊಯಮ್. ನೋಡೋಣ ಆನ್ಸರ್ನ. 26, 25, 26 ನೋಡಿ. 25, 26 ಎರಡು ಆನ್ಸರ್ವೇ. ವಿಡಿಯೋನ ಪಾಸ್ ನೋಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ. 25, 26 ಎರಡು ಆನ್ಸರ್ವೇ. ಓಕೆ, ನೆಕ್ಸ್ಟ್ ಹೋಗೋಣ 27ಗೆ. ಸೊ ಇಲ್ಲಿ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಎಕ್ಸ್ಟ್ರಾಕ್ಟ್ ಇರ್ತವೆ, ಅಂದರೆ 3 ಮಾರ್ಕ್ಸ್ 4 ಇರ್ತವೆ, ಟೋಟಲಾಗಿ 12 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೇಜ್ 3 ಮಾರ್ಕ್ಸು. ಪ್ರತಿ ಎಕ್ಸ್ಟ್ರಾಕ್ಟ್ ಅಂದರೆ RC ಕ್ವಶನ್ಗೆ 3 ಮಾರ್ಕ್ಸು ಕೊಟ್ಟಿದ್ದಾರೆ ಅವರು. RC ಕ್ವಶನ್ನು ಯಾವ ಪಾಠದ ಮೇಲೆ ಕೇಳ್ತೀವಿ ಅಂತ ಕೊಟ್ಟಿದ್ದಾರೆ, ನಾನು ಹಾಕಿರ್ತೀನಿ ಚಾನಲ್ ನೋಡ್ಕೊಳ್ಳಿ. 27, ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ನೌ ಬಿ ರಿವೈವ್ಡ್. ಹೂ ಇಸ್ ದ ಸ್ಪೀಕರ್? ಹೂ ಇಸ್ ದ ಕಿಂಗ್ ಹಿಯರ್? ವಾಟ್ ಡಸ್ ದ ವರ್ಡ್ ರಿವ್ಯೂ ಮೀನ್? 28, I am not wanted in your house. Who is I here? Where was the speaker? Why did the speaker say so?
29. Friends, sit down and warm yourself. You may be tired. Who said these words? Who is addressed as friend? Who does this line tell about the speaker? 30. Freedom is our universal speech. Equality the experienced grace. ನೋಡ್ಕೊಳ್ಳಿ ಕ್ವಶನ್ನು. ಎಷ್ಟು ಕ್ವಶನ್ಗಳು? 27 30ವರೆಗೆ. 27 30ವರೆಗೆ ಆನ್ಸರ್ ಇವೆ. 27 28 29 30. ಸೊ ಎಲ್ಲ ಆನ್ಸರ್ ನೋಡ್ಕೊಳ್ಳಿ. ಇವರು ನಾವು ಫಾರ್ಮೇಷನ್ ನೋಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ನಾವು ನೆಕ್ಸ್ಟ್ ಮೇನ್ ಹೋಗೋಣ. ಓಕೆ, ನೆಕ್ಸ್ಟ್ ಮೇನ್ ಯಾವುದು ಇರ್ತದೆ? 31. ಏನು? ಪ್ರೊಫೈಲ್ ರೈಟಿಂಗು. ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್. 3 ಮಾರ್ಕ್ಸಿಗೆ ಕೊಡ್ತಾರೆ. ಅರ್ಥ ಆಯ್ತಾ? ತುಂಬಾ ಈಸಿ. ಎಲ್ಲ ಕ್ಲೂಸ್ ಕೊಟ್ಟಿರ್ತಾರೆ. ನೇಮ್, ಪ್ಲೇಸ್, ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಟಿರ್ತಾರೆ. ಅದನ್ನ ಪ್ಯಾರಾಗ್ರಾಫಲ್ಲಿ ಬರಬೇಕು. 31ಗೆ ಆನ್ಸರ್ನ ಹೇಳಿಬಿಡ್ತೀನಿ. ವೆಯ್ಟ್ ಮಾಡಿ. ಸೊ 31 ಆನ್ಸರ್ ನೋಡ್ಕೊಳ್ಳಿ. ಇದನ್ನ ಬರ್ಕೋಬೋದು ಅಥವಾ ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅಟ್ಲೀಸ್ಟ್ ಮಾಡಿ ಬರ್ಕೊಳ್ಳೋಕೆ ಆಗ್ತಾಯಿಲ್ಲ, ಓದೋಕ್ಕೆ ಆಗ್ತಾಯಿಲ್ಲ ಅನ್ನೋರು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆಮೇಲೆ ನಿಮಗೆ ಓದ್ಬೋದು ಮತ್ತೆ. ನೋಡ್ಕೊಳ್ಳಿ 31. ವೆಯ್ಟ್ ಮಾಡಿ. ನೆಕ್ಸ್ಟು 32 ಏನು ಕೊಟ್ಟಿದ್ದಾರೆ? ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಆ್ಯಂಡ್ ರಿರೈಟ್ ಇಟ್ ಆಸ್ ಎ ಪ್ಯಾರಾಗ್ರಾಫ್. ಸ್ಟೋರಿ ಡೆವಲಪಿಂಗು 3 ಮಾರ್ಕ್ಸಿಗೆ ಕೊಡ್ತಾರೆ. ಅದಾಯ್ತಾ? ತುಂಬಾ ಈಸಿ. ಕ್ಲೂಸ್ ಎಲ್ಲ ಇರ್ತವೆ, ಜಸ್ಟು ಡೆವಲಪ್ ಮಾಡಬೇಕು. 32 ನೋಡಿ. ಸೊ ಆನ್ಸರ್ ನೋಡೋಣ. ಸೊ 32ಗೆ ಆನ್ಸರ್ ನೋಡಿ. ಇದು ಸೊ ಇದೇ ರೀತಿ ಬಿಡ್ಬೇಕಂತೇನಿಲ್ಲ. ಒಟ್ಟಿನಲ್ಲಿ ನಿಮಗೆ ಬರೋ ರೀತಿ ಡೆವಲಪ್ ಮಾಡಿ. ಒಟ್ಟಿನಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಸರಿಯಾಗಿ ಬರೀರಿ. ಓಕೆ, ಸೊ ಬಿಡೋಕೋಬೇಡಿ, ಅದಕ್ಕೆ ಬಿಡೋಕೋಬೇಡಿ, ಟ್ರೈ ಮಾಡಿ ಬನ್ನಿ. 32 ಆಯಿತು. ಇನ್ನು 33 ಕೊಟ್ಟಿದ್ದಾರೆ ನೋಡಿ. ಯಾವ ಕ್ವಶನ್ನು? ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಎನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. 3 ಮಾರ್ಕ್ಸಿಗೆ ಕೊಡ್ತಾರೆ. ಒಂದು ಪಿಕ್ಚರ್ ಕೊಡ್ತಾರೆ, ಅದ್ರ ಬಗ್ಗೆ ನೀವು ಒಂದು 3 to 4 ಲೈನ್ ಬರಬೇಕು. ಚಿತ್ರ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ನಾನು ಆನ್ಸರ್ ಕೊಡ್ತೀನಿ. 33ಗೆ ಆನ್ಸರು ನೋಡ್ಕೊಳ್ಳಿ. ಈ ರೀತಿ ಬರಬೇಕು. ದಿಸ್ ಪಿಕ್ಚರ್ ಈಸ್ ಅಬೌಟ್ ಎ ಲಿವ್ಲಿ ಚಿಲ್ಡ್ರನ್ ಪ್ಲೇ ಗ್ರೌಂಡ್. ಆಯ್ತಾ? ನಿಮಗೇನು ಅನಿಸ್ತದೆ ಚಿತ್ರದಲ್ಲಿ ಅದನ್ನ ಬರೀರಿ. ನಮಗೆ ಎಷ್ಟು 3 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು 34 ಪೊಯಮ್ ಕೊಟ್ಟಿರ್ತಾರೆ. ಕೋಟ್ ಫ್ರಮ್ ಮೆಮೊರಿ ಪೊಯಮು. ಸೊ 2 ಕೊಡ್ತಾರೆ. ನಿಮಗೆ ಯಾವ ತುಂಬಾ ಈಸಿ, ಅದನ್ನ ಬರೀರಿ. 2 ಇಂಪಾಯಿಂಟು. ಪೂರ್ತಿ ಪೊಯಮ್ ನೋಡ್ಕೊಳ್ಳಿ. ಪೂರ್ತಿ ಪೊಯಮ್ ನೋಡಲೇಬೇಕು. ಇದೊಂದೇ ಮಾತ್ರವಲ್ಲ, ಪೂರ್ತಿ ಪೊಯಮ್ ನೋಡ್ಕೋಬೇಕು. ಐ ಆಮ್ ಗ್ರೇಟ್ಫುಲ್ ಇಂಪಾಯಿಂಟು, ಸಮಥಿಂಗ್ ಇಂಪಾಯಿಂಟು. ಓಕೆ, 34. ಸೊ ಆಮೇಲೆ 35 4 ಮಾರ್ಕ್ಸಿಗೆ ಕೊಡ್ತಾರೆ. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ತುಂಬಾ ಈಸಿ. ಮೇಲೆ ಪ್ಯಾಸೇಜ್ ಇರ್ತದೆ, ಕೆಲ ಕ್ವಶನ್ ಇರ್ತವೆ. ಜಸ್ಟ್ ನೋಡಿಬಿಟ್ಟು ಬರೋದಷ್ಟೇ. ಕ್ವಶನ್ ಪೇಪರ್ ಆನ್ಸರ್ ಇರ್ತದೆ. ನೆಕ್ಸ್ಟು ಯಾವುದು? ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ವರ್ಡ್ಸ್. ಅಂದರೆ 4 ಮಾರ್ಕ್ಸ್ ಒಂದಿರ್ತದೆ, ಲೈಕ್ 4 ಮಾರ್ಕ್ಸು. ಈ ಪಿಕ್ಸ್ ಇದೇ ಕೇಳ್ತಾರೆ. 36 ಯಾವುದು? ರೈಟ್ ದ ಸಮರಿ ಆಫ್ ದ ಪೊಯಮ್ ಗುಪ್ತಾನೆ ಕೇಳ್ತಾರೆ. ಅರ್ಥ ಆಯ್ತಾ? ಅದು ಬೇಡನವರು ಬೇರೆ ಓದ್ಕೋಬೋದು. ಯಾವುದು? 2ನೇ ಕ್ವಶನ್ ಓದ್ಕೋಬೋದು. ಅದು ಬೇಡನವರು 3ನೇ ಕ್ವಶನ್ನು ಯಾವುದು? ಸಮರೈಸ್ ದ ಪೊಯಮ್ ಜಸ್ಟಿಸ್ ಆನ್ ಯುವರ್ ಓನ್ಸ್. 3 ಕೊಡ್ತಾರೆ. ನಿಮಗೆ ಯಾವುದು ಈಸಿ ಒಂದನ್ನು ಬರಬೇಕು. ಟೋಟಲ್ 4 ಮಾರ್ಕ್ಸು. ಓಕೆ, ನೆಕ್ಸ್ಟು ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಟಾಪಿಕ್ಸು. ಎಸ್ಸೆ ರೈಟಿಂಗು 4 ಮಾರ್ಕ್ಸ್ ಕೊಡ್ತಾರೆ. 3 ಕೊಡ್ತಾರೆ. 3ರಲ್ಲಿ ನಿಮಗೆ ಯಾವುದು ಈಸಿ ಅಂತ ಬರಬೇಕು. ಯೂಸ್ ಆಫ್ ಕಂಪ್ಯೂಟರ್ಸ್ ಇಂಪಾಯಿಂಟು, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಇಂಪಾಯಿಂಟು, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಇಂಪಾಯಿಂಟು. ಅದರಲ್ಲಿ ಪೊಲ್ಯೂಷನ್ ಕೇಳ್ತಾರೆ. ಸೊ ವಾಟರ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 5 ಮಾರ್ಕ್ಸಿಗೆ ಒಂದು ಅಫೀಸಿಯಲ್ ಪರ್ಸ್ನಲ್ಲು. 2 ಲೆಟರ್ ಇರ್ತವೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನ ಬರೀರಿ. ನೀವು ಅಫೀಸಿಯಲ್ ಬೇಕಂದ್ರೆ ಅಫೀಸಿಯಲ್ ಬರೀರಿ, ಪರ್ಸನಲ್ ಬೇಕಂದ್ರೆ ಪರ್ಸನಲ್ ಬರೀರಿ. ಓಕೆ, ಸೊ ಇಷ್ಟೊಂದು ಕ್ವಶನ್ ಪೇಪರು. ಸೊ ಆನ್ಸರ್ ಕೊಟ್ಬಿಡ್ತೀನಿ. ಸೊ ಇಲ್ಲೆಲ್ಲ ಆನ್ಸರ್ಸ್ ಇದೆ. ನಿಮಗೆ ಯಾವ ಆನ್ಸರ್ ಬೇಕು ವಿಡಿಯೋ ಪಾಸ್ ಮಿನಿಟ್ ಆನ್ಸರ್ ನೋಡ್ಕೊಳ್ಳಿ, ಸ್ಟಾಪ್ ಮಿನಿಟ್ ಮಾಡ್ಕೊಳ್ಳಿ. ಅಥವಾ ನಮಗೆ ಸ್ಕ್ರೀನ್ಶಾಟ್ ಬೇಕು ಅನ್ನೋರು ಅದನ್ನು ಕೂಡ ತಗೋಬೋದು. PDF ಗ್ರೂಪಲ್ಲಿ ಹಾಕಿರುತ್ತೆ, ಅಲ್ಲಿ ನೋಡ್ಕೋಬೋದು. ಸೊ ನೋಡಿ ಆನ್ಸರ್ ಇದೆ ನೋಡಿ. ಉಪಗುಪ್ತಾ 36. ವೆಯ್ಟ್ ಮಾಡಿ. ಸೊ 34 ಆನ್ಸರ್ ನೋಡ್ಕೊಳ್ಳಿ. 35 36 ಅವ್ರ ಕ್ವಶನ್ಗೂ ಆನ್ಸರ್ ಇವೆ. ಜಸ್ಟಿಸ್ ಪೊಯಮ್ನ ಸಮರಿ ಕೂಡ ಇದೆ. 37 ಏನಿದು? ಎಸ್ಸೆ. ಇದು ಶಾರ್ಟಾಗಿ ಕೊಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕು ನೀವು. ಸೊ 3 ನೋಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಯಾವುದು? ಲೆಟರ್ ರೈಟಿಂಗು. ಒಂದು ಅಫೀಸಿಯಲ್ಲು, ಒಂದು ಪರ್ಸ್ನಲ್ಲು. 2 ಇರ್ತವೆ. ನಿಮ್ಮ ಇಷ್ಟ. ತುಂಬಾ ಈಸಿ ಯಾವುದು ಅದನ್ನ ಬರೀರಿ. ಇಲ್ಲಿವರೆಗೆ ಯಾವ ಕಲ್ತಿದ್ದೀರಾ ನೀವು ಸ್ಕೂಲಲ್ಲಿ ಅದನ್ನೇ ಬರೀರಿ. ಸೊ 2 ಕೊಟ್ಟಿರ್ತಾರೆ. ಓಕೆ,
ಸೊ ಇಷ್ಟೊಂದು ಕ್ವೆಶನ್ ಪೇಪರು ಈಗ ನಮ್ಮ ಚಾನಲಲ್ಲಿ ಕನ್ನಡ ಇರ್ತದೆ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಪ್ರತಿಯೊಂದು SE2 ಎಕ್ಸಾಮ್ನ ಕ್ವೆಶನ್ ಪೇಪರು ಉತ್ತರ ಸಹಿತ ಇರ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ಸಾಧ್ಯದಷ್ಟು ನಾನು ನಿಮಗೆ ಇನ್ನೂ ಪಾಸಿಂಗ್ ಪ್ಯಾಕೇಜ್ ಸ್ಕೋರ್ ಬೇಕೆಲ್ಲ ಹಾಕ್ತೀನಿ. ಅವನು ಚೆನ್ನಾಗಿ ಓದ್ಕೊಳ್ಳಿ, ಸ್ಕೋರ್ ಆಗ್ತದೆ ಮತ್ತು ಪಾಸ್ ಕೂಡ ಆಗ್ತೀರಾ. ಪ್ರತಿಯೊಬ್ಬರಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.